ಅಣ್ಣ ನೋ ಬ್ಯಾಟ್ರಿ ಅಂಬ್ರು बनला है ना स्टेट लेवल फर्स्ट प्लेस पे दे सेल्स बिच्चिडे पका आयन मोने बोल्दु बरड कप्पु बर्रे वल्ली एडिट मल्त पाडग ಅವೊಂಜಿ ಮೇನ್ ಬರಡು ಇದು ಓಲ್ ಬತ್ತಿದಿಲ್ಲ ಅಂಟಿಸಿ ಅಂಟೇನೆ ಬರ್ತೀನಿ ಬರ್ತೀನಿ ಅಲ್ಲ ಒಟ್ಟಿಗೆ ಹೋಗ್ತೀರಾ ನೀವು ಹೋಗ್ತೀರಾ ಅವರು ಹೋಗ್ತಾರೆ ಇಲ್ಲ ಒಟ್ಟಿಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡ್ತಾನೆ ಸರಿ ಅಡ್ಡಿಲ್ಲ ಅಲ್ಲ ಅಂದ್ರಲ್ಲಪ್ಪ ಥ್ಯಾಂಕ್ ಯು ನರೇಂದ್ರ ಭಾಯ್ ಜಿಪಿಆರ್ಎಸ್ ಇದೆ ಹಾಂ ಓಕೆ ಬ್ರೋ ಹೋಗಿ ಬರ್ತೀವಿ ಸರಿ ಹಾಗಾದರೆ ಸೊ ಗೈಸ್ ಇವತ್ತು ನಮ್ಮ ಹತ್ರ ಇದೆ ಇಲ್ಲಿ ಹಂಟರ್ 350. ಸೊ ಇದು ಬಂದು ರೆಬಲ್ ಬ್ಲ್ಯಾಕ್ ವರ್ಷನ್. ಸೊ ಮೆಟ್ರೋ ಅಲ್ಲಿ ಹಾಂ ಇದು ಡಸ್ಟ್ ಪ್ರೂಫ್ ಇದು ಹಾಂ ಇದಕ್ಕೆ ಹೊಡೆದು ಆಯಿಲ್ ಸೀಲ್ ಎಲ್ಲ ಲೀಕ್ ಆಗಬಾರ್ದು ಅಂತ ಇದು ಡಸ್ಟ್ ಪ್ರೂಫ್ ಕೊಟ್ಟಿರೋದು. ಓಕೆ LED ಇಂಡಿಕೇಟರ್ಸ್ ಹಾಂ ಆಪ್ಷನಲ್ ರೆಟ್ರೋಗಲ್ಲ ಮೆಟ್ರೋ ಆಪ್ಷನ್ ಅಲ್ಲ ಅದು ಆಪ್ಷನಲ್. ಓಕೆ LED ಇಂಡಿಕೇಟರ್ಸ್ ಬರ್ತದೆ. ಓಕೆ ಇದು ರೆಟ್ರೋ ಸ್ವಿಚಸ್ ಹಾಂ ಇದು ಸಹ ಆಪ್ಷನಲ್ ಅಲ್ಲ ಇದೆಲ್ಲ ಕಂಪನಿ ಫಿಟೆಡ್. ಎಕ್ಸ್ಪ್ಲೈನ್ ಮಾಡುವಾಗ ನಿಮಗೆ ಮೇಜರ್ ಫೀಚರ್ಸ್ ಓಕೆ 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 ರೆಟ್ರೋ ಸ್ವಿಚಸ್ ಹಾಂ ಮತ್ತೆ ಐ ಇಂಡಿಕೇಶನ್ ಹಾಂ ಹೌದು ಇದು ಐ ಇಂಡಿಕೇಶನ್ ನಾಲ್ಕೈದು ನಿಮಗೆ ಮೇಜರ್ ಆಗಿ ಹೇಳ್ಬೇಕು. ಇದು ಹಾಗಾದ್ರೆ ಆನ್ ಸ್ಟಾಕ್ ಬರುದಿಲ್ಲ ಅಲ್ಲ? ಆನ್ ಸ್ಟಾಕ್ ಬರಲ್ಲ ಅಂದ್ರೆ ಇದು ಮೆಟ್ರೋ ಅಲ್ಲಿ ಆನ್ ಸ್ಟಾಕ್ ಬರಲ್ವಾ? ಬರಲ್ಲ ಮೆಟ್ರೋ ಪಕ್ಕ ಇಲ್ಲ ಬಾನೋಡದ ಪಕ್ಕ ಪಾಕಿಸ್ತಾನದಲ್ಲಿ. ಸೊ ಇದು ಮೆಟ್ರೋ ಅವನು ಸೇಲ್ಸ್ ಬಿಚ್ ಮಾರ ಅವನು ಕೇಳ್ರಿ. ಮೆಟ್ರೋದಲ್ಲಿ ನಿಮಗೆ ಸ್ವಿಚ್ ಕ್ಯೂಬ್ಸ್ ಎಲ್ಲ ಇದ್ರಲ್ಲಿ ನಾರ್ಮಲ್ ಸ್ವಿಚ್ ಕ್ಯೂಬ್ಸ್ ನಾರ್ಮಲ್ ಸ್ವಿಚಸ್ ಬರುತ್ತೆ. ನಾರ್ಮಲ್ ಟಿಕ್ ಟಾಕ್ ಸ್ವಿಚ್. ಹಾಂ ಟಿಕ್ ಟಾಕ್ ಸೌಂಡ್. ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ನನ್ನ ಹೆಸರು ಆಕಾಶ್ ಅಂತ. ಸೊ ನಮ್ಮ ಹತ್ರ ಇವತ್ತಿದೆ ಇಲ್ಲಿ ಯಾವ್ದು ಹೇಳ್ತೀರಿ ಹಂಟರ್ 350. ಸೊ ಹಂಟರ್ 350ಅಲ್ಲಿ ಎರಡು ಟೈಪ್ ಇದು ವೇರಿಯಂಟ್ ಬರ್ತದೆ. ಒಂದು ಏನಂತ ಹೇಳಿದರೆ ನಿಮಗೆ ರೆಟ್ರೋ ವರ್ಷನ್ ಬರ್ತದೆ ಮತ್ತು ಇದು ಮೆಟ್ರೋ ವರ್ಷನ್ನು. ಮೆಟ್ರೋ ವರ್ಷನ್ ಮತ್ತು ಹಲೋ ಅಪ್ಪ ಮಗ. ಸೊ ರೆಟ್ರೋ ಮೆಟ್ರೋಗೆ ಏನು ಡಿಫ್ರೆನ್ಸ್ ಅಂತ ಬಂದರೆ ಅಲಾಯ್ ವೀಲ್ ಸಿಗುತ್ತೆ ಮೆಟ್ರೋ ವರ್ಷನಲ್ಲಿ. ನಾನು ಮೆಟ್ರೋದು ಎಕ್ಸ್ಪ್ಲನೇಷನ್ ಮಾಡ್ತೀನಿ ಈಗ. ಮೆಟ್ರೋ ವರ್ಷನಲ್ಲಿ ನಿಮಗೆ ಅಲಾಯ್ ವೀಲ್ಸು ಮತ್ತು ಬಿಗರ್ ಸೈಜ್ ಟೈರ್ಸ್ ಅಂದರೆ 110 ಸೆಕ್ಷನ್ ಟೈರ್ ಎದುರುಗಡೆ ಸಿಗುತ್ತೆ ಮತ್ತು ಹಿಂದೆ 140 ಸಿಗುತ್ತೆ. ಅದ್ರ ಬದಲಿಗೆ ನೀವು ರೆಟ್ರೋ ವರ್ಷನಲ್ಲಿ ನೋಡೋದಾದರೆ ನಿಮಗೆ 100 ಫ್ರಂಟಲ್ಲಿ ಮತ್ತು 120 ಹಿಂದೆ. ಸೊ ಆಗ ನೋಡೋದಿದ್ರೆ ಸ್ವಲ್ಪ ಬ್ರಾಡರ್ ಟೈರೇ ಸಿಗುತ್ತೆ. ಅಂದರೆ ಫ್ರಂಟ್ 10 ಜಾಸ್ತಿ ಹಿಂದೆ 20 ಜಾಸ್ತಿ ವಿಡ್ತು. ಸೊ ಅದಾಗಿದ್ದ ನಂತರ ನಿಮಗೆ ಇದರಲ್ಲಿ ಈ ಥರ ಸ್ವಿಚಸ್ ಕೊಡ್ತಾರೆ. ಒಂದು ನಮ್ಮ ಮೀಟಿಯರಲ್ಲಿದೆ ಅಲ್ಲ ಆ ಸ್ವಿಚಸ್ರು ಮರ್ತೋಯ್ತು, ಅವರೇನೋ ಎಕ್ಸ್ಪ್ಲೇನ್ ಮಾಡಿದರು. ಈ ಥರ ಡಿಫ್ರೆಂಟ್ ಸ್ವಿಚ್ ಕೊಡ್ತಾರೆ ಮೆಟ್ರೋ ಮಾಡಲಲ್ಲಿ. ರೆಟ್ರೋ ಮಾಡಲಲ್ಲಿ ನಿಮ್ಮದು ಓಲ್ಡ್ ಆರಿಯಲ್ಲಿ ಹೇಗಿತ್ತು ಆ ಥರ ಸ್ವಿಚಸ್ ಸಿಗುತ್ತೆ. ಮತ್ತು ನಿಮಗೆ ಈ ವಿಂಡ್ಶೀಲ್ಡು, ಫೋರ್ ಗೇಟರ್ಸು ಮತ್ತು ಏನು ಹೇಳ್ತಾರೆ LED ಕಸ್ಟಮೈಸ್ಡ್ ಇಂಡಿಕೇಟರ್ ಆ ಥರದ್ದೆಲ್ಲ ಆಪ್ಷನ್ ಕೊಡ್ತಾರೆ. ಸ್ಟ್ಯಾಂಡರ್ಡ್ ಆಗಿ ಏನು ಬರಲ್ಲ. ಸೊ ಅದಾಗಿದ್ದ ಮೇಲೆ ಏನು ಹೇಳೋಣ, ಇದೀಗ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಕಂಪೇರ್ ಟು ನಿಮ್ಮ ರೆಟ್ರೋ ಮಾಡಲ್ ಅಂತ. ಸೊ ರೆಟ್ರೋ ಮಾಡಲಿಂದ ಇದು ಸ್ವಲ್ಪ ಅಡ್ವಾನ್ಸ್ಡ್ ಆಗಿದೆ. ಮತ್ತು ನಿಮಗೆ ಇನ್ಫಾರ್ಮೇಷನ್ ನೋಡೋದಿದ್ರೆ ಟ್ರಿಪ್ A, ಟ್ರಿಪ್ B ಮತ್ತು ನಿಮ್ಮ ಟೈಮು, ಈಕೋಮೀಟರು, ಗೇರ್ ಇಂಡಿಕೇಟರು ಎಲ್ಲ ಕೊಟ್ಟಿದ್ದಾರೆ ಈ ಗಾಡಿಯಲ್ಲಿ. ಸೊ ಅದಾಗಿದ್ದ ನಂತರ ದಿಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಏನಿರ್ತದೆ ಈ ಗಾಡಿದು ನಿಮಗೆ 13 ಲೀಟರ್ ಇದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಮತ್ತು ಹಾಗೇ ನಾನು ಸ್ವಲ್ಪ ಸ್ಪೆಕ್ಸ್ ಟೆಸ್ಟ್ ಮಾಡೋಣ ಇಲ್ಲಿ. ಸೊ ಹೋಗೋಣ. ಪಿಕ್ಕಿ ಆ್ಯಂಡ್ ಪಂಚೆ ಆಗಿದೆ ಇಂಜಿನು. ಸೊ ರೈಡಿಂಗ್ ಕಂಫರ್ಟ್ ತುಂಬಾ ಚೆನ್ನಾಗಿದೆ. ರೈಡರ್ಸ್ ಆ್ಯಂಗಲ್ಸ್ ಸ್ವಲ್ಪ ಅಗ್ರೆಸಿವ್ ಆಗಿ ಕೊಟ್ಟಿದ್ದಾರೆ, ಅಂದರೆ ನಿಮ್ಮ ಸ್ಟ್ರೀಟ್ ಓರಿಯೆಂಟೆಡ್ ಬೈಕ್ ಥರ. ಇವನೇನಪ್ಪ. ಸೊ ಅದು ಬಿಟ್ಟು ನಿಮಗೆ ಏನು ಸಿಗ್ತಿದೆ ಅಂತ ಹೇಳಿದರೆ 4.5 ಲೀಟರ್ ನಿಮ್ಮ ಏನು ಹೇಳ್ತಾರೆ ರಿಸರ್ವ್ ಫ್ಯೂಲ್ ರೇಂಜು. ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಿಮಗೆ 150 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ.
ಮತ್ತು ಸೀಟ್ ಹೈಟ್ 800 mm. ನಾನು 5 feet 4 ರೈಡರ್ ಇಲ್ಲಿ. ಸೊ ನನಗೆ ಅಂತೂ ಜಾಸ್ತಿ ಏನು ಟಿಪ್ ಟೋ ಮಾಡೋಂಗೆ ಏನೂ ಇಲ್ಲ. ಲೈಕ್ ಇಟ್ಸ್ ಅ ಫನ್ ಬೈಕ್ ಟು ರೈಡ್. ನಿಮಗೆ ಒಳ್ಳೆ ಖುಷಿ ಆಗುತ್ತೆ. ಇಲ್ಲಿ ನೋಡಿ, ಜಾಲಿಯಾಗಿ ನೀವು ಆಚೆ ಈಚೆ ತಿರ್ಸ್ಕೊಳ್ಬೋದು. ಮತ್ತು ಸ್ವಲ್ಪ ಹಿಂದೆ ಕೂತ್ಕೊಂಡ್ರೆ ನಿಮಗೆ ಸಖತ್ ಕಂಫರ್ಟ್ ಇದೆ ಇದು ಗಾಡಿ. ಇದು ಮ್ಯಾಕ್ಸಿಮಮ್ 120 ಸ್ಪೀಡ್ವರೆಗೆ ಹೋಗುತ್ತೆ, 120 km/h. ಮತ್ತು ಮೈಲೇಜ್ ಆಫ್ 38 ಇಫ್ ಯು ರೈಡ್ ಇನ್ ಎಕಾನಮಿ ಸ್ಪೀಡ್. 38 to 40 ಸಿಗುತ್ತೆ ಕ್ಲೈಮ್ಡ್ ಫ್ರಮ್ ಶೋರೂಮ್. ಮತ್ತು ನಿಮಗಿಲ್ಲಿ ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ. ಮತ್ತು ಅದಾಗಿದ್ದ ನಂತರ ಏನು ಹೇಳೋದು, ಬೈಕನ್ನು ಸ್ವಲ್ಪ ಎಂಜಾಯ್ ಮಾಡಿ ನೋಡೋಣ. ಈ ಬಸ್ನವನಂತೂ ಹೋಗೋಕ್ಕೆ ಬಿಡೋದಿಲ್ಲ. ಬ್ರೇಕಿಂಗ್ ತುಂಬ ಚೆನ್ನಾಗಿದೆ. ಫ್ರಂಟಲ್ಲಿ ಒಳ್ಳೆ ಬೈಟ್ ಇದೆ, ರೇರು ಸಹ ಇದೆ, ಬಟ್ ಕೈಂಡ್ ಆಫ್ ಸ್ಪಾಂಜಿ ನೇಚರ್. ಪಿಕಪ್ ಒಳ್ಳೆ ಇದೆ. ಇದರ ಟಾರ್ಕ್ ಬಂದು ಪವರ್ ಫಿಗರ್ಸ್ ಹೇಳೋಣ. ಪವರಲ್ಲಿ ಇದು 20.4 PS ಅಟ್ 6400 RPM. ಮತ್ತು ನಿಮಗೆ ಟಾರ್ಕ್ ಬಂದು 27 Nm ಆಫ್ ಟಾರ್ಕ್ ಅಟ್ 4000 RPM. ಬೈಕ್ ರೆಡ್ ಲೈನ್ ಆಗೋದು 7000 RPMಗೆ. ಸೊ ಇಟ್ಸ್ ಅ ಗುಡ್ ಬೈಕ್. ನಿಮಗೆ ಸ್ಪೀಡ್ ಬ್ರೇಕರ್ಸ್ ಎಲ್ಲ ಚೆನ್ನಾಗಿ ತಗೊಳುತ್ತೆ. ದ್ಯಾಟ್ ವಾಸ್ ನಾಟ್ ಇಂಟೆನ್ಷನಲ್ದು. ಸೊ ಅದು ಬಿಟ್ಟು ಸ್ಟ್ರೈಟ್ ಲೈನಲ್ಲಿ ಎಷ್ಟು ತಗೊಳುತ್ತೆ, ಎಷ್ಟು ಸ್ಪೀಡ್ ಹೋಗುತ್ತೆ ಅದನ್ನೆಲ್ಲ ನೋಡೋಣ ಇಲ್ಲಿ. ನಮ್ಮ ರಾಯಲ್ ಎನ್ಫೀಲ್ಡ್ ಅವರು, ಬ್ರಾಹ್ಮಿ ಮೋಟರ್ಸ್ ಅವರು ಈ ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ಈ ಬೈಕ್ ಬಂದು ಕಾಂಪಿಟೇಷನ್ ನಿಮಗೆ ಯಾವ್ದು ಗೊತ್ತುಂಟಾ, ಹಾಂಡಾ ಅವರದ್ದು ಹೈನೆಸ್ಸಿಗೆ ಕಾಂಪಿಟೇಷನ್ ಇದೆ. ಸೊ ಇಲ್ಲಿಂದ ಸ್ವಲ್ಪ ಟೆಸ್ಟ್ ಮಾಡೋಣ. 3rd ಗೇರಲ್ಲಿ ಪುಲ್ ಮಾಡೋಣ, ನೋಡುವ. ಹಂಡ್ರೆಡ್ವರೆಗೆ ಹೋಗ್ತಿದೆ ಬ್ರೋ, 100ವರೆಗೆ ಹೋಗುತ್ತೆ. ಬ್ಯೂಟಿಫುಲ್ ಬ್ರೋ, ಪಿಕ್ ಇದೆ, ಪಂಚಿ ಇದೆ. ಬಟ್ ಏನು ಹೇಳೋದು, ಮೀಟ್ಯೂರ್ ಇದೆ, ಮೀಟ್ಯೂರಿಂದ ಬಿಡ್ಲಿಕ್ಕಿದೆ, ಒಂಥರ ಖುಷಿ ಆಗುತ್ತೆ. ಏನೋ ಸಾಲಿಡ್ ಇದೆ ಇದು ಗಾಡಿ. ಕ್ರೇಜಿ, ಮಾತೇ ಇಲ್ಲ. ರೈಡಿಂಗ್ ಎಂತೂಸಿಯಾಸ್ಟಿಗೆ ಅಂತೂ ಚೆನ್ನಾಗಿರೋದೇ ಗಾಡಿ ಇದು. ನಿಮ್ಮಲ್ಲಿ ಯಾರಾದರೂ ಹೈ ಸ್ಪೀಡ್ ಅಂತ ಎಣಿಸ್ಕೊಂಡಿದ್ರೆ, ಜಾಸ್ತಿ ಅಂದರೆ ಹೈ ಸ್ಪೀಡ್ ಇದರಲ್ಲಿ ಅಚೀವ್ ಮಾಡೋದು ಚೆನ್ನಾಗಿದೆ. 350cc 120 km/h ಕೊಡೋದು ಮೋರ್ ದೆನ್ ಇನಫ್. But then some people who are speed hungry people and all, I don't know whether it will satisfy them. ಇನ್ನೊಂದೇನಂತ ಹೇಳಿದರೆ, ಈ ಬೈಕ್ ಯಾರು ತಗೊಳ್ತಾರಲ್ಲ, ದಿಸ್ ಈಸ್ ನಾಟ್ ಆ್ಯಕ್ಚುಲಿ ಓರಿಯೆಂಟೆಡ್ ಟು ಸ್ಪೀಡ್ ಗೈಸ್. ಒಂದು ಸ್ಲೋಲ್ಲಿ ನೀವು ಚೆಂದ ಮಾಡಿಕೊಂಡು ಕ್ರೂಸ್ ಮಾಡ್ಕೊಂಡು ಹೋಗಲಿಕ್ಕೆ, ಸಿಟಿಯಲ್ಲಿ ಸ್ವಲ್ಪ ಸ್ಪೀಡಿ ಪಿಕಪ್ ಎಲ್ಲ ರಿಕವರ್ ಮಾಡ್ಕೊಳ್ಳಿಕ್ಕೆ, ಆ ಥರ ಏನಾದರೂ ಇದ್ದರೆ ಈ ಗಾಡಿ ಚೆನ್ನಾಗಿರೋವಂಥದ್ದು ಗಾಡಿ. ನನಗೆ ಯೂಶ್ವಲಿ ನಂದು ರಾಯಲ್ ಎನ್ಫೀಲ್ಡ್ ಮೇಲೆ ನನಗೂ ಒಂದು ನೆಕ್ಸ್ಟ್ ಲೆವೆಲ್ದೇ ಲವ್ ಇದೆ. ಅದು ಏಕೆ ಏನಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ಸ್ಟೋರಿ ಹೇಳೋದಾದರೆ, ಐ ವಾಸ್ ಎ KTM ಗೈ ಬಿಫೋರ್ ಐ ಸ್ಟಾರ್ಟೆಡ್ ಟು ಲುಕ್ ಇನ್ ಟು ಬೈಕ್ಸ್ ಆ್ಯಂಡ್ ಆಲ್. ಬಟ್ ದೆನ್ ನನ್ನ ಅಪ್ಪ ಏನು ಮಾಡಿದ್ರು, ನಂಗೆ ಕಾಂಟಿನೆಂಟಲ್ GT ತೆಗೆಸಿಕೊಟ್ರು. ಅದರ ನಂತರ ಈ ಥರ ಹೆವಿ ಬೈಕ್ಸು, ಅಂದರೆ ಹೆವಿ ಅಂದರೆ ಕಂಪೇರ್ ಟು ಅದರ್ ಬೈಕ್ಸ್ ಇದು ಲಿಟಲ್ ಬಿಟ್ ಹೆವಿ. ಮತ್ತು ಅದರೊಟ್ಟಿಗೆ ನಿಮಗೆ ಏನು ಹೇಳ್ತಾರೆ, ಟಾರ್ಕಿ ಓರಿಯೆಂಟೆಡ್ ಬೈಕ್ಸ್ ಏನೆಲ್ಲ ಇರ್ತಲ್ಲ, ಒಳಗೋಗುವ. ಹಾಂ, ಟಾರ್ಕ್ ಓರಿಯೆಂಟೆಡ್ ಬೈಕ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಸೊ SOCH ಕಂಪ್ಲೇಂಟ್ ಫ್ರೇಮ್ ಇರಬೇಕಿದು.
ಸೊ ಯಾ ಬಿಡ್ಲಿಕ್ಕಂತೂ ತುಂಬ ಖುಷಿ ನನಗೆ. ಹಾಗೆ ಇದ್ರ ಪ್ರೈಸಿಂಗ್ ಹೇಳ್ತೀನಿ ನೋಡಿ. ಒಂದು ನಿಮಗೆ ರೆಟ್ರೋ ಮಾಡಲ್ಲು ಸ್ಟಾರ್ಟ್ ಆಗೋದು 1.91 ಆನ್ ರೋಡ್, ಮತ್ತು 201 ಅಂದರೆ 201 ಅಂತ ಹೇಳಿದರೆ 2,01,000ಗೆ ಸೆಕೆಂಡ್ ಟೈಪ್ ಮಾಡಲ್ ಬರುತ್ತೆ. ಅದು ಸಹ ರೆಟ್ರೋ ಅಲ್ಲೇ. ಮೆಟ್ರೋ ವೇರಿಯಂಟಿಗೆ ನಿಮಗೆ ಬರೋದು 2,10,000ಗೆ ಆನ್ ರೋಡ್ ಪ್ರೈಸ್ ಬರುತ್ತೆ. ನಾನು ಲಿಸ್ಟನ್ನು ತೆಗೆದು ನಿಮ್ಮದು ಸ್ಕ್ರೀನಲ್ಲಿ ಹಾಕಿಬಿಡ್ತೇನೆ, ಸೊ ದ್ಯಾಟ್ ನಿಮ್ಗೆ ಕ್ಲಿಯರ್ ಇಂಡಿಕೇಷನ್ ಸಿಗುತ್ತೆ, ಎಷ್ಟು ಇನ್ಶೂರೆನ್ಸಿಗೆ ಹೋಗುತ್ತೆ, ಎಷ್ಟು ಟ್ಯಾಕ್ಸಿಗೆ ಹೋಗುತ್ತೆ, ಮತ್ತು ಎಕ್ಸ್ಟ್ರಾ ಚಾರ್ಜಸ್ಸು ಅದು ಇದು ಅಂತೆಲ್ಲ ಎಷ್ಟಿದೆ ಎಲ್ಲ ಡೀಟೇಲಾಗಿ ನಿಮ್ಮ ಸ್ಕ್ರೀನ್ ಮುಂದೆ ಬರ್ತಾಯಿದೆ. ಸೊ ಅದನ್ನು ನೋಡ್ಕೊಳ್ಳಿ. ನೋಡ್ತಾ ಇದ್ದೀರಿ ಗೆಳೆಯರೆ, ಇದು ಏನು ಹೇಳ್ತೀರಿ, ನಮ್ಮ ಹಂಟರ್ 350 20.4 PS ಆಫ್ ಪವರ್ ಆ್ಯಂಡ್ 27 Nm ಆಫ್ ಟಾರ್ಕ್. ಬೆಸ್ಟ್ ಬೈಕ್. ಬೆಸ್ಟ್ ಅಂತ ಹೇಳೋದಂತ ಅಲ್ಲ, ಬೆಸ್ಟ್ ನನಗೆ ಅನಿಸಿತು. ನಿಮಗೆ ಹೇಗೆ ಅನಿಸುತ್ತೆ ನೀವು ಒಂದು ಸರ್ತಿ ಟೆಸ್ಟ್ ಡ್ರೈವ್ ಬ್ರಾಹ್ಮಿ ಮೋಟರ್ಸಲ್ಲಿ ಬುಕ್ ಮಾಡಿ ನೋಡಿ, ಮತ್ತು ನಿಮಗೆ ಏನು ಅನಿಸಿಕೆ ಹಾಗೆ ಹೀಗೆ ಅಂತ ನೀವು ಹೇಳ್ಬೋದು. ಪ್ರೈಸಿಂಗ್ ನೋಡೋದಾದರೆ ಇದರದ್ದು ಬ್ಯಾಂಗ್ ಫಾರ್ ಬಕ್. ಸೊ ಗೈಸ್ ನಿಮಗಿಲ್ಲಿ ಎಕ್ಸಾಸ್ಟ್ ನೋಟ್ಸ್ ಕೇಳಿಸೋಣ. ಎಕ್ಸಾಸ್ಟ್ ನೋಟ್ ಹೇಗಿರುತ್ತೆ ಅಂತ. ಇದು ಐಡ್ಲಿಂಗಲ್ಲಿ ಈ ಥರ ಇದೆ. ಸೊ ರೇಸ್ ಕೊಟ್ಟು ನೋಡೋಣ. ಬ್ಯೂಟಿಫುಲ್ ವಾಯ್ಸ್. ನಿಮಗಿಷ್ಟ ಆದರೆ ಈ ವ್ಲಾಗು ಲೈಕ್ ಒತ್ತಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಈ ಬೈಕ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಸೀದಾ ಹೋಗಿ ಬ್ರಾಹ್ಮಿ ಮೋಟರ್ಸಲ್ಲಿ ಎನ್ಕ್ವೈರ್ ಮಾಡಿ, ಬುಕ್ ಅ ಟೆಸ್ಟ್ ರೈಡ್. ಬಿ ಹ್ಯಾಪಿ, ಸ್ಟೇ ಸೇಫ್. ಕ್ಲೋಸಿಂಗ್ ಆಫ್ ಆಕಾಶ್ ನಾಯಕ್.